ಇದು ನಿಮ್ಮ ನೆಚ್ಚಿನ ಟ್ರೂ ನ್ಯೂಸ್ ಕರ್ನಾಟಕ ಚಾನೆಲ್. 1050 ರೂಪಾಯಿ ತಗೋತಾರ ರೊಕ್ಕ ಕೇರ ನೀವ್ ಏನ್ ಕೇಳ್ತಾರ ಅಂತಾರ್ರಿ. ಯಾಕಂತ ಕೇರ ಏನು ಹೇಳಲ್ರಿ ಅವ್ರ. ಈ ಯಾರನ್ನಾರ ಕರ್ಕೊಂಡ್ ಬರ್ತಂದ್ರ ಅವ್ರನ್ನ ಕರ್ಕೊಂಬರ್ರಿ, ನಾ ಏನು ಹೇಳ್ತೀನಿ. ಅಡ್ಮಿಷನ್ ಮಾಡಕ್ 500 ರೂಪಾಯಿ ಇಸ್ಕೊಂಡಾರಿ. ಅದ ಸಮಸ್ಯೆ ಬಂದೈತಿ ಸರ್. ಸರ್ಕಾರದ ಅನುದಾನ ಐತೆ ಏನು ಇಲ್ಲೋ ಇದು. ಆ ಬೆಂಚ್ ಮುರಿದಾವ ಅಂತಾರ. ಬೆಂಚ್ ಮುರಿದ್ರ ಗೌರ್ಮೆಂಟ್ ಕೊಡಂಗಿಲ್ಲ, ಅದಕ್ಕೇನ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಮೇಶ್ ರಮತಿ. ಇದು ನಿಮ್ಮ ಟ್ರೂ ನ್ಯೂಸ್ ಕರ್ನಾಟಕ. ನಾವೀಗ ಅರವಾಳ ಮಠದ SSLC ಪರೀಕ್ಷಾ ಕೇಂದ್ರದಲ್ಲಿದ್ದೀವಿ. ಏನಪ್ಪ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಶಾಲಾ ಮಕ್ಕಳಿಂದ ಹಾಲ್ ಟಿಕೆಟ್ ಕೊಡೋ ಸಲುವಾಗಿ 200 ರೂಪಾಯಿ ಅಮೌಂಟ್ ಇಸ್ಕೊಂಡಾರ ಅಂತೇಳಿ ಒಂದು ಗಂಭೀರ ಆರೋಪ ಪಾಲಕರಿಂದ ಬಂದೈತಿ. ಅದ್ರ ಸಲುವಾಗಿ ಈಗ ಸ್ಥಳಕ್ಕೆ ಭೇಟಿ ನೀಡಿ ನಿಜಕ್ಕೂ ಶಾಲೆಯಲ್ಲಿ ಏನೇನಾಗೈತಿ ಮತ್ತು ಪಾಲಕರ ಅದ್ರ ಬಗ್ಗೆ ಪಾಲಕರು ಏನು ಹೇಳ್ತಾರೋ ಮತ್ತು ವಿದ್ಯಾರ್ಥಿಗಳು ಏನು ಹೇಳ್ತಾರೋ ಕೇಳೋಣ ಬರ್ರಿ. ಸ್ಕೂಲ್ದಾಗ ಎಕ್ಸಾಮ್ ಫೀಸ್ ಸಲುವಾಗಿ ಏನು ತಗೋದನ ರೊಕ್ಕ ತಗೋತಾರ್ರಿ. ಫಸ್ಟ್ ಅಡ್ಮಿಷನ್ 500 ತಗೊಂಡಾರ್ರಿ. 150 ರೂಪಾಯಿ ಇಸ್ಕೊಂಡಾರಿ. ಎಲ್ಲ ಮಾಡಕತ್ತೆ 200 ತಗೊಂಡಾರ್ರಿ. ಆಮೇಲೆ ಇದಕ್ರಿ ಬೆಂಚ್ ಗತಿ 200 ರೂಪಾಯಿ ತಗೋತಾರ್ರಿ. ರೊಕ್ಕನ 1050 ರೂಪಾಯಿ ತಗೋತಾರ್ರಿ. ರೊಕ್ಕ ಕೇರ ನೀವ್ ಏನ್ ಕೇಳ್ತಾರ ಅಂತಾರ್ರಿ. ಒಬ್ಬೊಬ್ರಿಗೆ ಹಾಲ್ ಟಿಕೆಟ್ ಹಂಗ ರೊಕ್ಕ ಕೊಟ್ಟಾರಿ. ಹಾ ರೀ, ಫಸ್ಟ್ 500 ರೂಪಾಯಿ ತಗೊಂಡಾರ. ಇದಕ್ಕೇನು ಬಿಲ್ ಗಿಲ್ ಏನು ಕೊಟ್ಟಾರನ? ಇಲ್ರಿ, ಮದ್ವೆ ಅದಕ್ಕೆ ತಗೊಂಡಾರ. ನೀವೇನ ಕೇಳಿ ಬೇನ್ ಸಂಬಂಧ ಏನ್ ಸಂಬಂಧ ರೀ? ನಿಮ್ ಹುಡುಗರು ನೀವು ಅದಕ್ಕೆ ಕೊಂಡ್ರಾಕ್ರಿ. ರಸೀಟ್ ಕೊಡಂದ್ರ ರಸೀಟನ್ನು ಕೊಡೋದಿಲ್ರಿ ಅವ್ರಿ. ಸಹಿ ಮಾಡ್ಕೊಂಡ್ರ ಸಹಿ ಮಾಡಿ ಕೊಡುದಿಲ್ರಿ. ಈಗ ಪಾಲಕರಿಗೆ ರೊಕ್ಕ ಕೊಡುದಿಲ್ಲ ಅಂತಾರ್ರಿ. ಅಲ್ಲ, ಈಗ ಅವ್ರು ಸರ್ಗಳು ಯಾರನ್ನ ಬೇಕಾದ್ರೆ ಕರ್ಕೊಂಬರ್ರಿ, ನೀವ್ ಏನು ಮಾಡಕ್ ಹೋಗುದಿಲ್ಲ ಅಂತಾರ್ರಿ. ನೀವು ಹಾಲ್ ಟಿಕೆಟ್ ಮೇಲೆ ಒಂದ್ ಸಹಿ ಮಾಡಿ ನಿಮ್ದು ಏನು ನಡೆದಿಲ್ರಿ ಹಂಗಿಂಗ್ ಅಂತಾರ್ರಿ. ರೆಡ್ ಮಾರ್ಕ್ರಿ ಹಾಕಿನಿ ಅಂದ್ರ ನಿಮ್ದು ಏನು ನಡೆಯುದು ಮುಂದ ಅಂತಾರ್ರಿ. ಹಿಂಗ ಹಾ ರೀ. ನೀವು ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಏನ್ ಹೇಳಕ್ ಬಯಸ್ತೀರಿ? ನಾವ್ರಿ ಎಲ್ಲ ಬಂದ್ ಮುಂದ್ ಕೇಳತ್ ಹೇಳ್ಬೇಕ್ರಿ. ರೊಕ್ಕ ಇಸ್ಕೋಬಾರ್ದು. ಗೌರ್ಮೆಂಟ್ ಬಾರ 50 ರೂಪಾಯಿ 100 ರೂಪಾಯಿ 100 ರೂಪಾಯಿ ಹಚ್ಚಕ್ ದಾಟಬಾರ್ದ್ರಿ. ಅಡ್ಮಿಷನ್ ಮಾಡ್ದಾಗ 500 ರೂಪಾಯಿ ಇಸ್ಕೊಂಡಾರ್ರಿ. ಹಾಲ್ ಟಿಕೆಟ್ ಬರುವಾಗ ಏನು ಕೇಳೋದಿಲ್ಲ ಅಂತಾರೇನು. ಈಗ ಹೊಳ್ಳಿ 200 ರೂಪಾಯಿ ಇಸ್ಕೊಂಡಾರಿ ಸರ. ಅದೇ ಯಾಕೆ ಇಸ್ಕೊಂಡಾರ ಕೇರ ಅವ್ರ? ಅದಕ್ಕ ಎಕ್ಸಾಮ್ ಕನ 120 ರೂಪಾಯಿ ಖರ್ಚಾಗೈತೆ ಅದಾರ ಒಂದ್ ಎಕ್ಸಾಮ್ ಕರ ಅವ್ರು. ಅಲ್ಲ, ಈಗ ಸರ್ಕಾರದಿಂದ ಎಲ್ಲಾ ಅಧಿಕೃತವಾಗಿ ಎಕ್ಸಾಮ್ ಆಗಿರ್ಬೋದು, ಎಲ್ಲಾ ಎಕ್ಸಾಮಿನೇಷನ್ ಖರ್ಚು ಸರ್ಕಾರನ ಭರಿಸ್ತದೆ. ಅಂತದ್ರಾಗ ಶಾಲೆ ಯಾವ್ದೇ ರೀತಿಯಿಂದ ತಗೊಳಂಗಿಲ್ಲ, ಖರ್ಚು ವೆಚ್ಚಗಳು ಇರಂಗಿಲ್ಲ. ಹಾ ರೀ ಸರ್. ಆದ್ರೂ ನಿಮ್ಮಿಂದ ಹಣ ಪಡ್ತಾರ ಅವ್ರು. ಹಾ ಪಡ್ದಾರ್ರಿ. ಯಾಕಂತ ಕೇಳ್ರಿ. ಯಾಕಂತ ಕೇರ ಏನು ಹೇಳಲ್ರಿ ಅವ್ರ. ಈ ಯಾರನ್ನಾರ ಕರ್ಕೊಂಡ್ ಬರ್ತಂದ್ರ ಅವ್ರನ್ನ ಕರ್ಕೊಂಬರ್ರಿ, ನಾ ಏನು ಹೇಳ್ತೀನಿ. ಪಾಲಕರನ್ನ ಏನಾರ ಶಾಲೆ ಕರ್ಕೊಂಡು ಹೋಗಿ ವಿಚಾರಿಸೋದು ಏನಾದ್ರು ಮಾಡಿದ್ರಿ ಸರ್. ಅವಾಗ ಅವ್ರ ಮುಂದೆ ಅದನ್ನ ಹೇಳ್ಯಾರ್ರಿ, ಏನ್ ಬ್ಯಾರೆದೇನ್ ಹೇಳಿದ್ರು. ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ನೀ ಏನ್ ಹೇಳುದು? ಗೌರ್ಮೆಂಟ್ ಶಾಲೆಗಳು ಗೌರ್ಮೆಂಟ್ ದಿಂದ ಅನುದಾನ ಬರತ್ರಿ, ಅದ ಬರ್ಬೇಕಂತ ನಾವ್ ಹೇಳ್ತೀವಿ. ನಿಮ್ಮಿಂದ ಹಣ ಪಡೆದಿರೋದಕ್ಕ ಏನ್ ಹೇಳ್ತೀರಿ? ಅದನ್ನ ಹಣ ವಾಪಸ್ ಕೊಡ್ಬೇಕಂತಿರೋ ಅಥವಾ ನೀವೇನ್ ಕೊಟ್ಟಿದಿರೋ ಆಲ್ರೆಡಿ ಇನ್ನ ಕೊಟ್ಟಿಲ್ಲ? ಕೊಟ್ಟದ್ರಿ. ಬಡವರು ಇರ್ತಾರಲ್ರಿ ಸರ್, ಅವ್ರಿಗೆ ಬಾಳ ಇದಾಗೈತ್ರಿ. ಈಗ ಅವ್ರಿಗೆ ಹಿಂತಿರುಗಿಸ್ಬೇಕಂತ ಹೇಳಿದ್ರು. ಅಡ್ಮಿಷನ್ ಮಾಡಕ್ 500 ರೂಪಾಯಿ ಇಸ್ಕೊಂಡಾರಿ. ಯಾವ್ದು ಖರ್ಚಿಲ್ದ ಹಾಲ್ ಟಿಕೆಟ್ ಕೊಡ್ತಾನ ಅಂದಾರಿ. ಮತ್ ನಡುವ್ರಿ 200 ರೂಪಾಯಿ ಇಸ್ಕೊಂಡಾರಿ. ಆನ್ಲೈನ್ ಅಪ್ಲಿಕೇಶನ್ ಫ್ರೀ. ಹಾಲ್ ಟಿಕೆಟ್ ಕೊಡಾಕ್ರಿ 200 ರೂಪಾಯಿ ಇಸ್ಕೊಂಡಾರಿ. ಹಾಲ್ ಟಿಕೆಟ್ ಕೊಡಕ್ಕೆ 200 ರೂಪಾಯಿ ಇಸ್ಕೊಂಡ್ರಿ. ಯಾರು ಹೆಡ್ ಮಾಸ್ಟರ್ ಹೆಸರು ಏನ್ರಿ ಅವರು? MC ಅಗಸ್ತಿ ಸರ್. ಯಾವ ಸ್ಕೂಲ್ ರೀ? GHS ದುರ್ದುಂಡಿ ರೀ. ದುರ್ಗುಂಡಿ ಸ್ಕೂಲ್. 200 ರೂಪಾಯಿ ಇಸ್ಕೊಂಡ್ರಿ. ನಿಮ್ಮ ಹತ್ರ ಅಷ್ಟೇ ಇಸ್ಕೊಂಡ್ರಿ? ಎಲ್ಲಾ ವಿದ್ಯಾರ್ಥಿಗಳ ಹತ್ರ 200 ರೂಪಾಯಿ ಖರ್ಚು ಮಾಡಿದ್ರಿ. ಪೇರೆಂಟ್ಸ್ ಆಗಿ ಏನ್ ನಿಮ್ ಮಕ್ಕಳಿಗೆ ಏನೇನ್ ಬೇಡಿಕೆ ಇಟ್ಟದಾರೆ? ಇದು ಅಡ್ಮಿಷನ್ ಮಾಡ್ಕೋತ ಮುಂದ 500 ರೂಪಾಯಿ ಇಸ್ಕೊಂಡಾರ ಸರ. ಹಾಲ್ ಟಿಕೆಟ್ ಅನ್ನ ಒಯ್ದು ಅನ್ನತನ ಯಾವ್ದು ಖರ್ಚು ಇಸ್ಕೊಳಂಗಿಲ್ಲ. ನಿಮ್ತನ ಎಲ್ಲಾ ಖರ್ಚು ನಾವ ಹಾಕು ಅನ್ನತನ. ಪರೀಕ್ಷೆಗಳು ನಡುವಿನ ಪರೀಕ್ಷೆನೂ ನಡೆಸ್ತು ಅಂತ ಹೇಳಿರ್ರಿ. ಈಗ ನಡುವ ಹಾಲ್ ಟಿಕೆಟ್ ಅರ್ಜಿ ಹಾಕ್ಬೇಕಂತ ಹೇಳಿ 150 ರೂಪಾಯಿ ಇಸ್ಕೊಂಡಾರ್ರಿ. ಈಗ ಹಾಲ್ ಟಿಕೆಟ್ ಕೊಡತ್ ಮುಂದನು 200 ರೂಪಾಯಿ ಇಸ್ಕೊಂಡಾರ. ಮತ್ತ ಹುಡುಗರ ಕಡೆ ರೀ ಒಬ್ರ ಬಡವ್ರನ್ನ ಇರ್ತಾರು. ಬಡವ್ರಿದ್ದವ್ರು ಕೂಲಿ ಮಾಡೋ ಮಂದಿ ಎಲ್ಲ ಕೊಡಾಕ್ ಆಗಂಗಿಲ್ರಿ. ಆದ್ರೂ ಈಗ 200 ರೂಪಾಯಿ ಅಂತ ಹೇಳತ್ತಾರ್ರಿ. ಹೇಳಿದ್ಕುನ ಹುಡುಗರ 200 ಅಂದಲ್ಲಿ ಮನ್ಯಾಗ ಹೋಗಿ 400 ರೂಪಾಯಿ ಹೇಳಾಕತ್ತಾವ್ರಿ. ಅದ್ ಸಾಲಿ ಕಲಿಲ್ದ ಮನ್ಯಾನ್ ತಂದೆ ತಾಯಿಗೇನು ಏನ್ ಗೊತ್ತಾಗಂಗಿಲ್ರಿ ಅದ. ಅಲ್ಲ, ಈಗ ಒಟ್ಟು 200 ರೂಪಾಯಿ ಅಂತೂ ಹೆಡ್ ಮಾಸ್ಟರ್ ಕಲೆಕ್ಟ್ ಮಾಡ್ಯಾರ. ಯಾರು ಕಲೆಕ್ಟ್ ಮಾಡ್ಯಾರ? ಹೆಡ್ ಮಾಸ್ಟರ್ ಇಸ್ಕೊಂಡಾರ. ಮೊದಲನು ಅವ್ರ ಇಸ್ಕೊಂಡಾರ್ರಿ, ಈಗೂ ಅವ್ರ ಇಸ್ಕೊಂಡಾರ. ಹೆಡ್ ಮಾಸ್ಟರ್ ಹೆಸರು ಏನ್ರಿ ಅವ್ರದ್ದು? ಅವ ಅಗಸ್ಕಿ ಸರ್ ಅಂತ ಹೇಳಿದಾರ. ಅವ್ರ ದುರ್ದುಂಡಿ ಹೈಸ್ಕೂಲ್ಕ ಅವ್ರ ಇಸ್ಕೊಂಡಾರ. ಮತ್ತ ಇದು ಸೆಂಟ್ರಕನ ಡೆಸ್ಕರ್ ಓದಿಡಾಕ ಖರ್ಚು ಅಂತ ಹೇಳಿ 200 ರೂಪಾಯಿ ಈಗ ಇಸ್ಕೊಳಕತ್ತಾರ. ಅದನ್ನ ಹಾಲ್ ಟಿಕೆಟ್ ಅದ ಅಂತ ಹೇಳ್ರಿ. ಸರ್ಕಾರಿ ಶಾಲೆನೂ ಅಥವಾ ಸರ್ಕಾರಿ ಶಾಲೆ ಐತ್ರಿ ಸರ್. ಸರ್ಕಾರಿ ಶಾಲೆ ಇದ್ದಾಗ ಸರ್ಕಾರದ ಅನುದಾನ ಅದಕ್ಕೆ ಬರ್ತಿರ್ತೈತೆ. ಅಂತದಿದ್ದಾಗೂ ಕೂಡ ಈಗ ನಮಗೂ ಅದ ಸಮಸ್ಯೆ ಬಂದೈತಿ ಸರ್. ಸರ್ಕಾರದ ಅನುದಾನ ಐತೆ ಏನು ಇಲ್ಲೋ. ಇದು ಖಾಸಗಿ ಶಾಲೆಯಾಗ ಇಸ್ಕೋತಾರ್ರಿ. ಆದ್ರ ಸರ್ಕಾರಿ ಶಾಲೆಯಾಗನ ಹಿಂಗ್ ಫಂಡ್ ಕಲೆಕ್ಟ್ ಮಾಡತಾರ ಅಂದ್ರ ಇದು ಯಾರಿಗ್ ಹೊಂಟೈತಿ ಅನ್ನೋದು ನಮಗ್ ಗೊತ್ತಾಗ್ವಾತ್ರಿ.
ಈಗ 200 ರೂಪಾಯಿ ಕೊಡಿದ್ರೆ ಹಾಲ್ ಟಿಕೆಟ್ ಕೊಡಂಗಿಲ್ಲ ಅಂತ ಹೇಳ್ತಾರ್ರಿ ಅವ್ರ. ಈಗ ಹುಡುಗರ ಈಗ ಮೇಲಾಧಿಕಾರಿಗಳಿಗೆ ಏನ್ ಹೇಳ್ಬೇಕು? ಈಗ ಮೇಲಾಧಿಕಾರಿಗಳ ಜೊತೆನು ಮಾತಾಡಿದ್ದು ಸರ್ ನಾವ. ಈಗ ದುರ್ದುಂಡಿ ಹೈಸ್ಕೂಲ್ದಾಗ ಹಿಂಗಾಗತೈತಿ ಅಂತ ಹೇಳಿ ಹಿರೇಮಠ ಸರ್ದಾರಲ್ಲ ಶಿಕ್ಷಣ ಅಧಿಕಾರಿ ಅವ್ರ ಜೊತೆನು ಮಾತಾಡಿದ್ರಿ. ಆದ್ರ ಅವ್ರ ಎದಕ್ ಖರ್ಚ್ ಆಗತೈತಿ ಅನ್ನೋದು ನಿಮ್ಗೆ ಎಲ್ಲಾ ಲೆಕ್ಕ ಹೇಳಿಸ್ತು ಅಂತ ಅವ್ರು ಹೇಳ್ತಾರ್ರಿ. ಖರ್ಚು ವೆಚ್ಚ ಅಂತ ಈ ಖರ್ಚು ವೆಚ್ಚ ಅಂದ್ರೆ ಈ ಸೆಂಟರ್ ಸರ್ಕಾರದಿಂದ ಫಂಡ್ ಬರ್ತೈತಿಲ್ಲ ಸರ್ ಅದ. ಆ ಸೆಂಟರ್ಕನ ಏನ್ ಸೆಂಟರ್ದವ್ರನ್ನ ನಡೆಸ್ಬೇಕು ಅನ್ನೋದು ಏನ್ ಗೌರ್ಮೆಂಟ್ ರೂಲ್ಸ್ ಐತಿರೋ ನಮಗೂ ಏನ್ ಗೊತ್ತಿಲ್ರಿ ಅದ. ಸರ್ ಏನು ನಿಮ್ಮ ಮಕ್ಕಳ ಹತ್ರ 200 ರೂಪಾಯಿ ಹಾಲ್ ಟಿಕೆಟ್ ಗೆ ದುಡ್ಡು ಇಸ್ಕೊಂಡಾರ್ರಿ ಹೆಡ್ ಮಾಸ್ಟರ್? ಇಸ್ಕೊಂಡಾರ್ರಿ ಪಿ ಪೈಲಾ ಫಸ್ಟ್ ಸ್ಟಾರ್ಟಿಂಗ್ ರೀ 500 ರೂಪಾಯಿ ತುಂಬ್ಕೊಂಡಾರ್ರಿ. ನಂತರ 200 ರೂಪಾಯಿ ತಗೊಂಡಾರ್ರಿ. ನಂತರ 200 ತಗೊಂಡಾರ. ಮತ್ತೆ ದುಡ್ಡು ತಿನ್ನವ್ರು ಹೆಂಗ್ ಮಾಡ್ಬೇಕು ಸರ್? ಈಗ 200 ರೂಪಾಯಿ ಬರೀ ನಿಮ್ಮ ಮಕ್ಕಳ ಅಷ್ಟ ತಗೊಂಡ್ರೆ ಇಡೀ ಸ್ಕೂಲ್ ಮಕ್ಕಳು ಎಲ್ಲರೂ ತಗೊಂಡಾರ. ಎಷ್ಟು ಅದಾವ ಸರ್ ಇಲ್ಲಿ ವಿದ್ಯಾರ್ಥಿಗಳು? 200 ಅಂದ್ರೆ 220 ಅದಾವಲ್ರಿ ಸರ್. ಅಲ್ಲ 10th ವಿದ್ಯಾರ್ಥಿಗಳು ಎಷ್ಟು ಜನ? 220. ಅದು ಯಾವ್ದಕ್ಕೋಸ್ಕರ ಕಲೆಕ್ಟ್ ಮಾಡ್ಯಾರ? ಬೆಂಚ್ ಏನು ಅವ್ರು ತಂದು ಇಲ್ಲಿ ಏನೋ ಡಿಪಾರ್ಟ್ಮೆಂಟ್ ನಡೆಸ್ಬೇಕತ್ತ ಎಕ್ಸಾಮ್ ನಡೆಸ್ಬೇಕತ್ತ ತಗೊಂಡಾರ ಸರ್. ಅದೇನು ಪಿ ಅದು ಕಡಿಮೆ ಐತಲ್ರಿ ಸರ್. ಅದ್ರದಂದ್ರೆ ಈ ಯಾವ್ದಕ್ಕೆ ತೊಗೊಂಡ್ರೆ ವಿಚಾರ ಮಾಡ್ಬೇಕಲ್ರಿ ಸರ್ ನಾವು. ಮೇಲಾಧಿಕಾರಿಗಳಿಗೆ ಏನಾದ್ರು ಪಾಲಕರ ಮೀಟಿಂಗು ಕರೆದಲ್ರಿ. ಪಾಲಕರ ಮೀಟಿಂಗು ನಮಗೇನು ವಿಚಾರ ಮಾಡಿ ಹೇಳಿಲ್ರಿ ಅವ್ರು. ಈಗ ಏನ್ ಆಗ್ಬೇಕಂತ ಬಯಸ್ತೀರಿ? ಏನದ ಬಡ ಮಕ್ಕಳಿಗೆ ಏನು ವಾಪಸ್ ಏನು ದುಡ್ಡು ತಗೊಂಡ್ರಲ್ಲ ವಾಪಸ್ ಕೊಡುವಂತ ವ್ಯವಸ್ಥೆ ಮಾಡ್ಬೇಕ್ರಿ. ಇಲ್ಲಾಂದ್ರೆ ನಾವು ಮುಂದಿನ ಕ್ರಮ ತಗೋಬೇಕಾಗ್ತದೆ. ಎದಕ್ ತಗೋತೀರಿ? ಏನ ಗೌರ್ಮೆಂಟ್ ಶಾಲ್ಯಾಗ ನೀವು ಫೀ ತಗೋದಾಟಿಲ್ಲ ಆದ್ರೂ ಕೂಡ ನೀವು ಎದಕ್ ತೊಂದ್ರೆ ಕೇಳೋದೇ ಅದು ಏನು ನಮ್ಗೆ ಕೇಳಂಗೇ ಇಲ್ಲ ಅವ್ರ. ಏನು ಬಿಲ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಮ್ ಹುಡುಗರು ಬರ್ತಾವು ಯಪ್ಪ 200 ಹೇಳ್ಯಾರ, 300 ಹೇಳ್ಯಾರ, ಹೇಳ್ದ ಹಿಂಗ ಹಂಗಾಗಿರ್ ನಾವ್ ಯಾವ್ದಾರ ಖಾಸಗಿ ಶಾಲೆ ಕಲಿಸ್ತಿದ್ರಲ್ಲ ಗೌರ್ಮೆಂಟ್ ಯಾಕೆ ಹಾಕ್ತದ? ಸರ್ಕಾರಿ ಅನುದಾನ ಬರ್ತಿದ್ರು ಕೂಡ ಆಟ ಬರ್ತಿದ್ರು ಈ ನಮ್ಗೆ ನಡದೈತಿ. ನಮ್ಗ ಏನ್ ಕೇಳಾಕ್ ಹೋದ್ರ ಅಲ್ಲಿ ಏನು ಹೇಳಂಗೇ ಇಲ್ಲ ನಮ್ಗ. ಮೀಟಿಂಗ್ ದಾಗಾರ ಹೇಳ್ಬೇಕಾ ಇದಕ್ಕೆ ತೊಗೊಂದಪ್ಪ ಇದಕ್ ಹಿಂಗ್ ಮಾಡಿದ್ರಿ ಮತ್ತ ಈ ಟೈಪಾರ ನಿಮ್ ಹುಡುಗರ ಕಡೆ ರೊಕ್ಕ ಇಸ್ಕೊಂಡು ಆದ್ರೂ ಮನ್ಯಾಗ ನೀವು ಕೊಟ್ಟದಿರಿ ಅಥವಾ ಇದ್ನಾರ ಹೇಳ್ಬೇಕಾ? ಏನು ಹೇಳಲ್ರಿ ನಮ್ಗ ಅವ್ರ. ಗಪ್ಪ ಸುಪ್ಪ ಮಾಡ್ರಿ ಹೆಂಗ್ರಿ? ಆ ಬೆಂಚ್ ಮುರ್ದಾವ ಅಂತಾರ. ಬೆಂಚ್ ಮುರಿದ್ರ ಗೌರ್ಮೆಂಟ್ ಕೊಡಂಗಿಲ್ಲ ಅದಕ್ಕೇನ? ಇವ್ ಹುಡುಗರು ರೊಕ್ಕ ಬೇಕ್ರಿ ಅದಕ್ಕ? ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಾವು ಏನ್ ಹೇಳ್ಬೇಕು? ನಾವೇನಿಲ್ರಿ ಅದು ಎದಕ್ ತಗೊಂಡಾರು ಎದಕ್ಕಿಲ್ಲ ಅದೆಲ್ಲ ನಮಗೆ ಪೂರ ನಿವಾರವಾಗಿ ನಮಗ್ ಗೊತ್ತಾಗೋ ತನಕ ನಾವೆಲ್ಲಾರು ನೆಲ್ಲಾರನ ಅದಕ್ಕೆ ಗಟ್ಟಿಯಾಗಿ ಏನ ದುಡ್ಡನ್ನ ವಾಪಸ್ ಪಾಲಕರಿಗೆ ಕೊಡ್ಬೇಕು. ಅಲ್ಲ ಈಗ ನೋಡ್ರಿ ಪಾಲಕರು ಕೊಡ್ಲಿ ಇಲ್ಲಾಂದ್ರೆ ದೇವಸ್ಥಾನ ಕೊಡ್ಲಿ ಸಾಕ್. ಅಲ್ಲಲ್ಲ ಈಗ ಏನು ದುಡ್ಡು ಯಾರು ಕಲೆಕ್ಟ್ ಮಾಡಿರಲ್ಲ ಹೆಡ್ ಮಾಸ್ಟರ್ ಅವ್ರ ವಿರುದ್ಧ ಕ್ರಮ ಆಗ್ಬೇಕಂತಾರೆ ಅಥವಾ ತಗೊಂಡಿದ್ ದುಡ್ಡು ವಾಪಸ್ ಕೊಡ್ಬೇಕಂತ ಎದಕ್ ತೊಂದಾರ ಅನ್ನೋದು ನಮ್ಗ ತಿಳಿಸ್ಬೇಕಲ್ಲ. ಅಲ್ಲ ತಗೊಳಕ್ ಅವಕಾಶ ಇಲ್ಲ ಬಿಡ್ರಿ. ಅದನ್ನ ತಗೊಳಕ್ ಅವಕಾಶನೇ ಇಲ್ಲ ಅವ್ರಿಗೆ. ಇದು ಕಂಪ್ಲೀಟ್ಲಿ ಕರಪ್ಷನ್ ಹೌದ್ರಿ. ಯಾವ್ದು ಸರ್ಕಾರದ ಸುತ್ತೋಲು ಇಲ್ಲ ಏನಿಲ್ಲ. ಲಾಸ್ಟಿಗೆ ಇದಕ್ಕ ತಗೊಂಡ್ ಮೀಟಿಂಗ್ ದಾಗಾರ ಹೇಳ್ಬೇಕಲ್ಲ ನಮಗ. ನಾವ್ ಕೇಳಕ್ ಹೋದ್ರೂ ಇದಿಲ್ಲ. ಮತ್ತ ಯಾವ ಒಂದೊಂದು ಹುಡುಗರಿಗೆ 5-6 ಮಂದಿ ಹುಡುಗರಿಗೆ ಹಂಗ ಹಾಲ್ ಟಿಕೆಟ್ ಕೊಡದಾರತ್ತ. ಉಳ್ಕಾದ ಹುಡುಗರು ಎಲ್ಲಾ ರೊಕ್ಕ ಇಸ್ಕೊಂಡ್ ಕೊಡದಾರತ್ತ. ಅದ್ನ್ಯಾಕ್ ಮಾಡಿದ್ರಿ? ಅಲ್ಲ ಈಗ 5-6 ಜನ ಏನ್ ಉಳ್ಕೊಂಡದಾರ ಅಂತ ಹೇಳಿದ್ರೆ ಅವ್ರ ಏನ್ ಪ್ರಭಾವಿಗಳ ಮಕ್ಕಳ ಯಾರ್ರಿ? ದೊಡ್ಡವ್ರ ಮಕ್ಕಳು ಯಾರ ಮಕ್ಕಳು ಅನ್ನೋದು ಗೊತ್ತಿಲ್ರಿ. ಇನ್ನ ನಮ್ ಹುಡುಗರು ಹೇಳುದ್ರಿ ಇದ. ನಮ್ ಹುಡುಗರ ಬಾಯಿಲೆ ಬರುದು ಇದ. ಈ ಕ್ವಶನ್ ನಿಮ್ ಮುಂದೆ ಇಡಾಕ ನಾವು ಏನ್ರಿ ಏನಾರ ಕ್ರಮ ತಗೋಬೇಕ್ರಲ್ಲ ಅದಕ್ಕ.